ಹೆಲೋ ಫಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಯಲ್ಲಾಪುರ ಕಡೆಯಿಂದ. ಅಂದರೆ ಇವತ್ತು ಜೇನುಕಲ್ಲು ಗುಡ್ಡ ಮತ್ತು ಮಾಗೋಡು ವಾಟರ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡ್ಕೊಬರಬೇಕು ಅಂತ ಹೋಗ್ತಾಯಿದ್ದೀನಿ. ಏನಾಗುತ್ತೆ ನೋಡಬೇಕು. ಅಲ್ಲಿವರೆಗೂ ಹೋಗ್ಬೇಕೀಗ ನಡ್ಕೊಂಡು. ಅಲ್ಲಿಂದ ಬಸ್ಸು ಆಟೋನೋ ಸಿಗುತ್ತೆ, ಹಿಡ್ಕೊಂಡು ಮತ್ತೆ ನಾವು ಜೇನುಕಲ್ಲು ಗುಡ್ಡವರೆಗೂ ಹೋಗಬೇಕು. ಫಸ್ಟು ಜೇನುಕಲ್ಲು ಗುಡ್ಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಬೆಳಗ್ಗೆ ವ್ಯೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ 8:30 ಮೇಲಾಗಿದೆ ಟೈಮ್. ಈಗ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 10:30 11 ಗಂಟೆ ಅಂತೂ ಆರಾಮಾಗಿ ಆಗುತ್ತೆ. ಅದಕ್ಕೆ ಅಲ್ಲಿಗೆ ಹೋಗಿ ಅದನ್ನು ಮಾಡಿಕೊಂಡು ಆಮೇಲೆ ಅಲ್ಲಿಂದ ಮಾಗೋಡು ವಾಟರ್ ಫಾಲ್ಸು ಅದನ್ನು ಮಾಡ್ಕೋಬೇಕು. ನೋಡೋಣ ಬನ್ನಿ ಏನಾಗುತ್ತೆ ಏನೇನಿಲ್ಲ ನೋಡಿ. ಲಾಗ್ನ ಕೊನೆವರೆಗೂ ಗೊತ್ತಾಗುತ್ತೆ ನಿಮಗೆ ಇವತ್ತಿನ ಡೇ ಹೇಗಿರುತ್ತೆ ಅಂತ. ಇವಾಗ ಇಲ್ಲಿವರೆಗೂ ಬಂದು ನಿಂತ್ಕೊಂಡಿದ್ದೀನಿ. ಈ ಕಡೆ ಹೋಗ್ಬೇಕೀಗ. ಇದು ಕಾರವಾರದ ಕಡೆಗೆ ಹೋಗುತ್ತೆ. ಇದು ಬಂದುಬಿಟ್ಟು ನಾವು ಹೋಗ್ತಾ ಇರುವಂಥ ಜೇನುಕಲ್ಲು ಗುಡ್ಡದ ಕಡೆಗೆ ಹೋಗುತ್ತೆ. ಇವಾಗ ಇಲ್ಲಿಂದ ಹೋಗಬೇಕು. ಬಸ್ ಬಂದರೆ ಬಸ್ನ ಹಿಡ್ಕೋಬೇಕು, ಇಲ್ಲ ಯಾವುದು ಗಾಡಿ ಸಿಗುತ್ತೋ ಅದನ್ನು ಕೇಳಿಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ. ಹಿಡಿಸಿ ಕಳ್ಳೀವಳು, ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು, ಬಲು ಮಳ್ಳೀವಳು, ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ. ಸದ್ಯಕ್ಕೆ ಮಾಗೋಡು ಫಾಲ್ಸ್ ಕಡೆ ಬಂದಿದ್ದೀನಿ. ನನ್ನನ್ನು ಇಲ್ಲಿವರೆಗೂ ಕರ್ಕೊಬಂದಿದ್ದು ಸೂರಜ್ ಶೆಟ್ಟಿ ಅಂತ ಹೇಳ್ಬಿಟ್ಟು. ಅವರು ಬರ್ತಾಯಿದ್ರಂತೆ. ನಾನು ಮಾಗೋಡು ಫಾಲ್ಸ್ವರೆಗೂ ಹೋಗ್ತೀನಿ ಅಂತ ಹೇಳಿದ್ರು. ಅವರು ಇಲ್ಲಿವರೆಗೂ ಬಿಟ್ಟಿದ್ದಾರೆ. ಇಲ್ಲಿಂದ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಅಂತೆ. ನಡ್ಕೊ ಹೋಗ್ತಾಯಿದ್ದೀನಿ. ಟ್ರೆಕ್ಕಿಂಗ್ ಮಾಡ್ಬೇಕೀಗ. ನೋಡಿ ಈ ರೀತಿ ಇದೆ ರೋಡು. ಈ ಕಡೆ ಎಲ್ಲ ಬಿಡಲ್ಲ ಅಂತೆ ಗಾಡಿಗಳು. ಅಲ್ಲಿ ಚೆಕ್ ಪೋಸ್ಟ್ ಇತ್ತು, ಅದಕ್ಕೆ ನಡ್ಕೊ ಹೋಗ್ತಾಯಿದ್ದೀವಿ. ಅವ್ರಿಗೆ ಥ್ಯಾಂಕ್ಸ್. ಸೂರಜ್ ಶೆಟ್ಟಿ ಸರು ಲಾಗ್ಸ್ ನೋಡ್ತಾ ಇರ್ತಾರೆ. ಅವರು ನಂದು ID ತೊಗೊಂಡಿದ್ರು. ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸರ್ ನಿಮಗೆ ತುಂಬಾ ಥ್ಯಾಂಕ್ಸು ಇಲ್ಲಿವರೆಗೂ ಡ್ರಾಪ್ ಮಾಡಿದ್ದಕ್ಕೆ. ಯಾವುದು ಗಾಡಿ ಬರ್ತಾ ಇರಲಿಲ್ಲ, ಅದಕ್ಕೆ ತುಂಬಾ ಹೆಲ್ಪ್ ಆಯ್ತದು. ಇವಾಗ ನಾವು ಹೋಗಬೇಕಾಗಿರೋದು ಮಾಗೋಡು ಫಾಲ್ಸು. ನಾನು ಫಸ್ಟು ಜೇನುಕಲ್ಲು ಗುಡ್ಡಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅವರು ಏನಂದರು, ಇಲ್ಲಿವರೆಗೂ ಬಂದಿದೆಯಾ, ಇದನ್ನು ನೋಡ್ಕೊಬಿಡು 2 ಕಿಲೋಮೀಟ್ರು. ಜೇನುಕಲ್ಲು ಗುಡ್ಡ ಇನ್ನೂ 5 ಕಿಲೋಮೀಟ್ರ್ ಇದೆ. ಅಂದರೆ ಅದು ಒಂದು ಕಡೆ ಮತ್ತು ಇದು ಒಂದು ಕಡೆ ಹೀಗಿರೋದ್ರಿಂದ ಇದನ್ನು ನೋಡ್ಕೊ ಹೋಗಬೇಕು ಅಂಥೇಳಿ ನೋಡ್ಕೊಂಡು ಹೋಗೋಣ. ಫಸ್ಟ್ ಅಲ್ಲಿಗೆ ಹೋಗೋಣ ಬನ್ನಿ. ಹಿಡಿಸಿ ಯಾರಿಲ್ಲ, ಯಾರೂ ಇಲ್ಲದೆ ಇರುವಂತಹ ಒಂದು ಪ್ರದೇಶದಲ್ಲಿ ಹೋಗ್ತಾಯಿದ್ದೀನಿ. 1 ಕಿಲೋಮೀಟ್ರ್ ಇರ್ಬೋದು ಇನ್ನೂ ಮಾಗೋಡು ಫಾಲ್ಸ್ ಕಡೆಗೆ. ತಿರುಗಾಡ್ತಾರೆ ಜನ, ತಿರುಗಾಡೋ ಪ್ರದೇಶನೇ. ಆದರೆ ಸದ್ಯಕ್ಕೆ ಯಾರೂ ತಿರುಗಾಡ್ತಾಯಿಲ್ಲ. ಫಾಲ್ಸಿಗೆ ಹೋಗಬೇಕು, ಫಾಲ್ಸ್ನ ನೋಡಬೇಕು ಅಂತ ಹೇಳ್ಬಿಟ್ಟು ನಡ್ಕೊ ಹೋಗ್ತಾಯಿದ್ದೀನಿ 2 ಕಿಲೋಮೀಟ್ರು. ಅಲೆಮಾರಿ ಜೀವನ. ಕಳೆದ 2 ತಿಂಗಳಿಂದ ತಿರುಗೋದು ಹೀಗಾಗಿದೆ ನಮ್ಮ ಪರಿಸ್ಥಿತಿ. ಇವಾಗ ಜಸ್ಟ್ ರೀಚ್ ಆಗಿದ್ದೀನಿ. ಟಿಕೆಟ್ ಎಲ್ಲ ತೊಗೊಂಡಿದ್ದೀನಿ ಫಾಲ್ಸ್ಗೆ. ನೋಡಿ ಮಾಗೋಡು ಫಾಲ್ಸ್ಗೆ ಟಿಕೆಟು 30 ರೂಪಾಯಿ ಇದೆ ಟಿಕೆಟು. ಒಳಗಡೆ ಹೋಗ್ಬೇಕೀಗ. ಒಳಗಡೆ ಹೋಗೋಣ. ಇದು ಎಂಟ್ರೆನ್ಸ್ ನೋಡಿ ಮಾಗೋಡು ಫಾಲ್ಸ್ದು ಹೇಗಿದೆ. ಫಾಲ್ಸ್ಗೆ ಹೋಗೋ ತನಕ ಈ ರೀತಿ ರಾಜ್ಯ ಬೀದಿಯಲ್ಲಿ ಹೋಗೋ ರೀತಿ ವ್ಯೂ ಮಾತ್ರ ಸಖತ್ತಾಗಿದೆ ಗುರು. ನೀವಂತೂ ಬಿಲೀವೇ ಮಾಡೋಕ್ಕಾಗಲ್ಲ, ಆ ರೇಂಜ್ಗೆ ವ್ಯೂ ಇದು ಮಾಗೋಡು ಫಾಲ್ಸು. ಬೆಡ್ತಿ ನದಿ ಅದಲ್ಲ, ಬೆಡ್ತಿ ನದಿ ಹರಿಯುವಂತಹ ಫಾಲ್ಸ್ ಮಾಗೋಡು ಫಾಲ್ಸ್. ಇವಾಗ ಫಾಲ್ಸ್ ಎಲ್ಲ ನೋಡಿಕೊಂಡು ಲಾಗ್ ಎಲ್ಲ ಮಾಡಿಕೊಂಡು ರಿಟರ್ನ್ ಹೋಗ್ತೀನಲ್ಲ. ರಿಟರ್ನ್ ಹೋಗ್ಬೇಕಾದ್ರೆ ಮತ್ತೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಫಾಲ್ಸ್ನ ಒಂದು 4-5 ಕ್ಲಿಪ್ಸ್ ನೋಡ್ಕೊಬನ್ನಿ.
ಇಲ್ಲಿಂದ ಲಾಗೆಲ್ಲ ಮುಗಿಸ್ಕೊಂಡಿದ್ದೀನಿ ಇವಾಗ ಜೇನುಕಲ್ಲು ಗುಡ್ಡದ ಕಡೆಗೆ ಹೋಗಬೇಕು. ಹೋಗೋಣ ಬನ್ನಿ ಗಾಯ್ಸ್. ಇವಾಗ ಇಲ್ಲಿಂದ ಲಾಗೆಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ ಜೇನುಕಲ್ಲು ಗುಡ್ಡದ ಕಡೆಗೆ ಹೋಗ್ತಾಯಿದ್ದೀನಿ ನೋಡಿ. ಮತ್ತು ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದೆ. ಟ್ರೆಕ್ಕಿಂಗ್ ಫಸ್ಟು ಇಲ್ಲಿಂದ 2 ಕಿಲೋಮೀಟ್ರ್ ನಡ್ಕೊ ಹೋಗಬೇಕು. ಅಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ಹೇಳಿದ್ನಲ್ಲ ಚೆಕ್ ಪೋಸ್ಟ್ ಅಂತ, ಅಲ್ಲಿ ತನಕ ನಡ್ಕೊ ಹೋಗ್ಬೇಕೀಗ. ಬನ್ನಿ ಪಟ್ 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 ಅಂತ ನಡ್ಕೊ ಹೋಗುವ. ಅಲ್ಲಿಗೆ ಹೋಗಿ ಸಿಗ್ತೀನಿ ಮತ್ತೆ. ರೀಚ್ ಆಗಿದ್ದೀನಿ ಜೇನುಕಲ್ಲು ಗುಡ್ಡನ ನೋಡಿ. ಹೋಗಬೇಕು ಇವಾಗ. ಗಾಯ್ಸ್ ಅಲ್ಲಿಂದ ಬಂದೆ. ಹೇಗೋ ಗಾಡಿ ಬೈಕು ಅವನ್ನೆಲ್ಲ ಹತ್ಕೊಂಡು ಡ್ರಾಪ್ ಕೇಳ್ಕೊಂಡು ಬಂದೆ. ಹುಬ್ಳಿಯವರು ಅಲ್ಲಿಗೆ ಬಂದಿದ್ದರು. ಹುಬ್ಳಿ ಹುಡುಗರು 2 ಬೈಕ್ ತೊಗೊಬಂದಿದ್ರು. ಅವರು ತಮ್ಮ ಬೈಕ್ ಮೇಲೆ ಕರ್ಕೊಂಡು ನನ್ನನ್ನು ಯಲ್ಲಾಪುರ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿದರು. ಬಸ್ ಬರುತ್ತೆ ಅಂತ ಕೂತಿದ್ದೆ. ಬಸ್ ಟೈಮಿಂಗ್ ಇದ್ದಿದ್ದು 2:15. 3 ಗಂಟೆ ಆದರೂ ಬಸ್ ಬಂದಿರಲಿಲ್ಲ. ಕಾಯ್ಕೊಂಡು ಕೂತಿದ್ದೆ. ಆದರೆ ಅವರು ಬಾ ನಮ್ಮ ಗಾಡಿ ಮೇಲೆ ಹೋಗೋಣ ಅಂತ ಕರ್ಕೊಬಂದು ಇಲ್ಲಿ ಯಲ್ಲಾಪುರ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿ ಮತ್ತೆ ಅವರು ಹುಬ್ಳಿ ಹೋದರು. ಅವ್ರಿಗೂ ಕೂಡ ಥ್ಯಾಂಕ್ಸು. ಇವತ್ತು ಟೋಟಲಾಗಿ 2 ಡ್ರಾಪ್ ಮಾಡಿದ್ದಾರೆ. ಒಂದು ಸೂರಜ್ ಶೆಟ್ಟಿ ಅವರು ಮತ್ತು 2ನೇದು ಆ ಹುಬ್ಬಳ್ಳಿಯ ಹುಡುಗರು. ಅವ್ರಿಗೂ ಕೂಡ ಇಬ್ಬರಿಗೂ ಥ್ಯಾಂಕ್ಸು. ಇವಾಗ ನಾನು ರೆಡಿಯಾಗಿದ್ದೀನಿ ನೋಡಿ. ಬ್ಯಾಗ್ ಕೂಡ ರೆಡಿಯಾಗಿದೆ. ನಮ್ಮ ಗಜ ರೆಡಿಯಾಗಿದ್ದಾನೆ. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಕೇಳಿದ್ರೆ ಇವತ್ತು ಕುಮಟಾಗೆ ಹೋಗ್ತಾಯಿದ್ದೀನಿ. ಇಲ್ಲಿಂದ ಕುಮಟಾವರೆಗೂ ಹೋಗಿ ಅಲ್ಲಿಂದ ಮತ್ತೆ ಲಾಗ್ಸ್ ಎಲ್ಲ ಮಾಡಬೇಕು. ಗೋಕರ್ಣ, ಹೊನ್ನಾವರ, ಮುರುಡೇಶ್ವರ ತುಂಬಾ ಚೆನ್ನಾಗಿರೋ ಪ್ಲೇಸಸ್ ಇದೆ ಆ ಕಡೆ ಎಲ್ಲ. ಅದನ್ನೆಲ್ಲ ಲಾಗ್ ಮಾಡ್ಕೋಬೇಕು. ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಡಿಸ್ಟಿಕ್ಕಿಗೆ ಹೋಗ್ಬೇಕು ನಾನು. ಬನ್ನಿ ಇವಾಗ ಬಸ್ ಸ್ಟಾಪಿಗೆ ಹೋಗಿ ಬಸ್ನ ಹಿಡ್ಕೊಂಡು ಕುಮಟಾ ಹೋಗಬೇಕು. ನಿಮಗೆ ನಾನು ಡೈರೆಕ್ಟಾಗಿ ಕುಮಟಾ ಬಸ್ ಸ್ಟಾಪಲ್ಲಿ ಸಿಗ್ತೀನಿ.